ಅಧಿಕಾರಕ್ಕೆ ಬರ್ತಾನೆ ಅಮೆರಿಕದ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ಟ್ರಂಪ್ ಮುಂದಾಗಲಿದ್ದಾರೆ. ಕೆನಡಾ, ಗ್ರೀನ್ಲ್ಯಾಂಡ್, ಪನಾಮಾ ಕಾಲುವೆ ಮರುಸ್ವಾಧೀನಕ್ಕೆ ಟ್ರಂಪ್ ಯೋಜನೆ ಏನು? ಈ ಯೋಜನೆ ಮೂಲಕ ಚೀನಾವನ್ನ ಹದ್ದುಬಸ್ತಿನಲ್ಲಿಡುವ ಯತ್ನ ಎಷ್ಟರ ಮಟ್ಟಿಗೆ ಫಲಿಸಲಿದೆ? ಈಗಾಗಲೇ ಅವರು ಕೆನಡಾವನ್ನ ಅಮೆರಿಕದೊಂದಿಗೆ ವಿಲೀನಗೊಳಿಸಿ 51ನೇ ರಾಜ್ಯವಾಗಿಸುವ ತಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗೆಯೇ ಪನಾಮಾ ಕಾಲುವೆ ಮರುಸ್ವಾಧೀನ ಮತ್ತು ಡೆನ್ಮಾರ್ಕ್ನಿಂದ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವ ಬಗ್ಗೆನೂ ಹೇಳಿದ್ದಾರೆ. ಆದರೆ ಇದರ ಹಿಂದಿನ ಕಾರಣಗಳೇನು? ಭದ್ರತೆಯೇ ಮೊದಲ ಆದ್ಯತೆಯಾಗಿದೆ. ಅಮೆರಿಕದ ಭದ್ರತಾ ದೃಷ್ಟಿಯಿಂದ ಕೆನಡಾ, ಗ್ರೀನ್ಲ್ಯಾಂಡ್ ಮತ್ತು ಪನಾಮಾ ಕಾಲುವೆಯನ್ನ ವಶ ಮಾಡಿಕೊಳ್ಳೋದು ಅಗತ್ಯ ಅನ್ನೋದನ್ನ ಟ್ರಂಪ್ ತಮ್ಮ ಹೇಳಿಕೆಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕಾಗಿ ಟ್ರಂಪ್ ಯೋಜನೆ ಏನು? ಮುಖ್ಯವಾಗಿ ಇಂಧನ ಆಮದಿಗಾಗಿ ಅಮೆರಿಕ ಕೆನಡಾವನ್ನ ಅವಲಂಬಿಸಿದೆ. ಅದನ್ನು ವಶಪಡಿಸಿಕೊಳ್ಳೋಕೆ ಈಗ ಟ್ರಂಪ್ ಕೆನಡಾ ಮೇಲೆ ಆರ್ಥಿಕ ಬಲ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕೆನಡಾದಿಂದ ಆಟೋಮೊಬೈಲ್ಸ್, ಡೇರಿ ಉತ್ಪನ್ನಗಳು ಸೇರಿದಂತೆ ಯಾವುದೂ ಅಮೆರಿಕಕ್ಕೆ ಬೇಕಿಲ್ಲ ಅಂತಾನೂ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಈ ಬೆದರಿಕೆ ತಂತ್ರವೇ ಅದನ್ನ ಮಣಿಸೋಕೆ ಸಾಕು ಅನ್ನೋದು ಅವರ ಲೆಕ್ಕಾಚಾರ. ಇನ್ನು ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವ ವಿಚಾರದಲ್ಲಿ ಮಿಲಿಟರಿ ಬಲ ಮತ್ತು ಆರ್ಥಿಕ ಬಲ ಎರಡನ್ನೂ ಪ್ರಯೋಗಿಸೋಕೆ ತಾನು ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನೋದನ್ನು ಟ್ರಂಪ್ ಹೇಳ್ಬಿಟ್ಟಿದ್ದಾರೆ. ಹಾಗೇನೆ ಅಮೆರಿಕ ವ್ಯಾಪಾರ ಅಭಿವೃದ್ಧಿಗೆ ಪ್ರಮುಖವಾಗಿರುವ ಪನಾಮಾ ಕಾಲುವೆ ಮರುಸ್ವಾಧೀನ ವಿಚಾರದಲ್ಲೂ ಯಾವುದೇ ಬಲ ಪ್ರಯೋಗಕ್ಕೆ ಸಿದ್ಧವಿರುವುದಾಗಿ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ಆಫ್ ಮೆಕ್ಸಿಕೋವನ್ನ ಗಲ್ಫ್ ಆಫ್ ಅಮೆರಿಕ ಅಂತ ಮರುನಾಮಕರಣ ಮಾಡುವ ತಮ್ಮ ಯೋಜನೆ ಬಗ್ಗೆನೂ ಟ್ರಂಪ್ ಹೇಳಿಯಾಗಿದೆ. ಆದರೆ ಟ್ರಂಪ್ ಪ್ಲಾನ್ ಬಗ್ಗೆ ತಕರಾರುಗಳಿದ್ದಿವೆ. ಕೆನಡಾ ಸ್ವಾಧೀನ ವಿಚಾರವಾಗಿ ಹೇಳೋದಾದ್ರೆ ಕೆನಡಾ ಅಮೆರಿಕದ ಭಾಗ ಅನ್ನೋದು ಟ್ರಂಪ್ ವಾದ. ಆದರೆ ಕೆನಡಾ ಇದನ್ನ ಒಪ್ತಾ ಇಲ್ಲ. ಕೆನಡಾದೊಂದಿಗೆ ಅಮೆರಿಕ $200 ಬಿಲಿಯನ್ ವ್ಯಾಪಾರ ಕೊರತೆ ಹೊಂದಿದೆ ಅನ್ನೋದು ಟ್ರಂಪ್ ವಾದ. ಆದರೆ ಅದು $40.6 ಬಿಲಿಯನ್ ಮಾತ್ರವಾಗಿದ್ದು ಇಂಧನ ಸಬ್ಸಿಡಿಯನ್ನು ಅಮೆರಿಕ ಪಡಿತಾ ಇದೆ. ಕೆನಡಾ ತನ್ನ ಜಿಡಿಪಿಯ 1% ಕಡಿಮೆ ಭಾಗವನ್ನ ರಕ್ಷಣೆಗೆ ಬಳಸ್ತಿದೆ ಅನ್ನೋದು ಟ್ರಂಪ್ ವಾದ. ಆದರೆ ಅದು ನ್ಯಾಟೋದ ಅತಿ ಹೆಚ್ಚಿನ ಕೊಡುಗೆದಾರ ರಾಷ್ಟ್ರಗಳಲ್ಲಿ ಒಂದು. ಕೆನಡಾದಲ್ಲಿ ವಾಸ್ತವವಾಗಿ ಮಿಲಿಟರಿಯೇ ಇಲ್ಲ ಅನ್ನೋದು ಟ್ರಂಪ್ ವಾದ. ಆದರೆ ಅದು 63,000 ಸಿಬ್ಬಂದಿಯನ್ನಲ್ಲದೆ 20,000ಕ್ಕೂ ಹೆಚ್ಚು ಮೀಸಲು ಸಿಬ್ಬಂದಿಯನ್ನ ಹೊಂದಿದೆ. ಕೆನಡಾ ಚೀನಾ ಮತ್ತು ರಷ್ಯನ್ ಹಡಗುಗಳಿಂದ ಸುತ್ತುವರೆದಿದೆ ಅನ್ನೋದು ಟ್ರಂಪ್ ವಾದ. ಆದರೆ ವಾಸ್ತವ ಹಾಗಿಲ್ಲ ಎನ್ನಲಾಗಿದೆ. ಇನ್ನು ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವ ವಿಚಾರದಲ್ಲಿನ ಅಮೆರಿಕ ಅಧ್ಯಕ್ಷರುಗಳ ಪ್ರಯತ್ನಗಳು ಈ ಹಿಂದೇನೂ ನಡೆದಿದ್ದು ರಹಸ್ಯವೇನಲ್ಲ. ಹಿಂದಿನ ಅಧ್ಯಕ್ಷರುಗಳಾದ ಆಂಡ್ರೂ ಜಾನ್ಸನ್, ವಿಲಿಯಂ ಟ್ಯಾಫ್ಟ್ ಕೂಡ ಈ ಪ್ರದೇಶದ ಸ್ವಾಧೀನಕ್ಕೆ ಯತ್ನಿಸಿದ್ರು. ಗ್ರೀನ್ಲ್ಯಾಂಡ್ ಕುರಿತು ಅಮೆರಿಕ ಆಸಕ್ತಿ ವಹಿಸ್ತಾ ಇರೋದಕ್ಕೆ ಮುಖ್ಯ ಕಾರಣಗಳು ಅಂತಂದ್ರೆ ಅಲ್ಲಿ ಬ್ಯಾಟರಿ ಉತ್ಪಾದನೆಯಲ್ಲಿ ಅಗತ್ಯವಾಗುವ ಅಪರೂಪದ ಖನಿಜ ಲಭ್ಯ ಇದೆ. ಅಲ್ಲಿನ ಕರಗುವ ಮಂಜುಗಡ್ಡೆ ವ್ಯಾಪಾರಿ ಹಡಗುಗಳಿಗೆ ಹೊಸದೇ ದಾರಿಯನ್ನ ನಿರ್ಮಿಸಿಕೊಡುತ್ತೆ. ಇನ್ನು ಪನಾಮಾ ಕಾಲುವೆ ಇಡೀ ದೇಶದ ವ್ಯಾಪಾರದ ದೃಷ್ಟಿಯಿಂದ ಮಹತ್ವದ್ದಾಗಲಿದೆ. 1999ರವರೆಗೆ ಪನಾಮಾ ಕಾಲುವೆ ಮೇಲೆ ಅಮೆರಿಕದ ಹಿಡಿತವೇ ಇತ್ತು. ನಂತರ ಅದನ್ನ ಪನಾಮಾ ನಿಯಂತ್ರಣಕ್ಕೆ ಬಿಟ್ಟುಕೊಡ್ಲಾಯಿತು. ಪನಾಮಾ ಕಾಲುವೆಯನ್ನ ಚೀನಾ ವ್ಯಾಪಾರಕ್ಕಾಗಿ ಬಳಸ್ತಿರೋದು ಮತ್ತು ಸುತ್ತಲಿನ ಬಂದರುಗಳಲ್ಲಿನ ಅದರ ಹೂಡಿಕೆ ಅಮೆರಿಕಕ್ಕೆ ಅಪಾಯಕಾರಿ ಅನ್ನೋದು ಟ್ರಂಪ್ ವಾದವಾಗಿದೆ. ಕೆನಡಾವನ್ನ ಅಮೆರಿಕದ ಜೊತೆ ವಿಲೀನಗೊಳಿಸುವ ಟ್ರಂಪ್ ಪ್ರಸ್ತಾಪಕ್ಕೆ ಈಗ ರಾಜೀನಾಮೆ ನೀಡಿರುವ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ತೀವ್ರ ಅಸಮ್ಮತಿ ವ್ಯಕ್ತಪಡಿಸಿದ್ರು. ಅವರ ಸಂಪುಟದ ಸಚಿವರುಗಳಿಗೂ ಇದು ಒಪ್ಪಿಗೆ ಇಲ್ಲದ ವಿಷಯವಾಗಿದೆ. ಈ ನಡುವೆ ಗ್ರೀನ್ಲ್ಯಾಂಡ್ ರಕ್ಷಣೆ ಮತ್ತು ಗಣಿ ಸಂಪನ್ಮೂಲಗಳ ವಿಚಾರವಾಗಿ ಅಮೆರಿಕದ ಜೊತೆ ಸೇರಿ ಕೆಲಸ ಮಾಡೋಕೆ ಸಹಮತ ವ್ಯಕ್ತಪಡಿಸಿದೆ. ಡೆನ್ಮಾರ್ಕ್ ಕೂಡ ಟ್ರಂಪ್ ಜೊತೆ ಮಾತುಕತೆಗೆ ಸಿದ್ಧವಿರುವುದಾಗಿ ಹೇಳಿಕೊಂಡಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.